ನಮಸ್ಕಾರ ವೀಕ್ಷಕರೇ, ದೇಶದ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ ದಿಢೀರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 5 ಹೊಸ ರೂಲ್ಸ್ ಬಂಪರ್ ಗಿಫ್ಟ್ ನೀಡುವ ಮೂಲಕ ಸರ್ಕಾರವು ಎಲ್ಲಾ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್ ನೀಡಿದೆ. ಇತ್ತೀಚೆಗೆ ಕಳೆದ ಕೆಲವು ದಿನಗಳಿಂದ ಬಹುಮುಖ್ಯ ದಾಖಲೆಗಳಲ್ಲಿ ಇದೀಗ ರೇಷನ್ ಕಾರ್ಡ್ ಕೂಡ ಒಂದಾಗಿದೆ. ಬಹುತೇಕ ಯಾವುದೇ ಕೆಲಸವೂ ಕೂಡ ರೇಷನ್ ಕಾರ್ಡ್ ಇಲ್ಲದೆ ನಡೆಯುತ್ತಿಲ್ಲ. ಡಿಡಿ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಂತೆ ಸರ್ಕಾರಗಳು 5 ಹೊಸ ರೂಲ್ಸ್, ಹೊಸ ಘೋಷಣೆಗಳನ್ನು ಜಾರಿಗೆ ಮಾಡಿದ್ದು, ಇದರಿಂದ ಎಲ್ಲ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಮತ್ತಷ್ಟು ಅನುಕೂಲವಾಗಲಿದೆ. ಸರ್ಕಾರಗಳು ಬಡವರಿಗೆ ಮತ್ತು ಮಧ್ಯಮ ವರ್ಗದ ಜನಸಾಮಾನ್ಯರಿಗೆ ಅನುಕೂಲ ಮಾಡಲೆಂದೇ ರೇಷನ್ ಕಾರ್ಡುಗಳನ್ನು ನೀಡಿ, ಕಾರ್ಡುಗಳ ಮೂಲಕ ಪ್ರತಿ ತಿಂಗಳು ಆಹಾರ ಧಾನ್ಯ ಜೊತೆಗೆ ಇನ್ನಿತರ ಯೋಜನೆಗಳ ಲಾಭ ನೀಡುತ್ತೀವಿ. ಇದೀಗ ಮತ್ತೆ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಇನ್ಮುಂದೆ 5 ಗುಡ್ ನ್ಯೂಸ್. ಕಡು ಬಡವರಿಗೆ ಆಹಾರ ಭದ್ರತೆ ನೀಡುವ ಮಹತ್ವದ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಮಹತ್ವಾಕಾಂಕ್ಷೆ ಯೋಜನೆಯೇ ಅಂತ್ಯೋದಯ ಅನ್ನ ಯೋಜನೆ. ಇದೀಗ ಅಂತ್ಯೋದಯ ಅನ್ನ ಯೋಜನೆಯಲ್ಲಿ ಸರ್ಕಾರ ಪ್ರಮುಖ ಬದಲಾವಣೆ ತರಲು ಮುಂದಾಗಿದ್ದು, ಇದರಿಂದ ಪ್ರತಿ ತಿಂಗಳು ರೇಷನ್ ವಿತರಣೆಯಲ್ಲಿ ನೀಡುವ ಅಕ್ಕಿ ಪ್ರಮಾಣ ಕಡಿಮೆಯಾಗಲಿದೆ. ಅಂತ್ಯೋದಯ ಅನ್ನ ಯೋಜನೆಯಲ್ಲಿ ಅಕ್ಕಿ ವಿತರಣೆ ಪ್ರಸ್ತುತ ಅಂತ್ಯೋದಯ ಅನ್ನ ಯೋಜನೆಯಡಿ ಫಲಾನುಭವಿಗಳಿಗೆ ಕುಟುಂಬ ಸದಸ್ಯರನ್ನ ಲೆಕ್ಕಿಸದೆ ಪ್ರತಿ ತಿಂಗಳು ಒಟ್ಟು 35 ಕೆಜಿ ಉಚಿತ ಆಹಾರ ಧಾನ್ಯ ವಿತರಿಸಲಾಗುತ್ತಿದೆ. ಇದೀಗ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಲ್ಲಿ ತಿದ್ದುಪಡಿ ತರುವ ಮೂಲಕ ಪಡಿತರ ವಿತರಣೆಯನ್ನ ಕಡಿತಗೊಳಿಸಲು ಸರ್ಕಾರ ಚಿಂತಿಸುತ್ತಿದೆ. ಈ ನಿಟ್ಟಿನಲ್ಲಿ ಮುಂದಿನ ಹೆಜ್ಜೆ ಇಡಲು ಸಜ್ಜಾಗಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯವು ಶೀಘ್ರವೇ ಅಧಿಕೃತ ಕರಡು ಪ್ರತಿ ಸಿದ್ಧಪಡಿಸುವ ನಿರೀಕ್ಷೆ ಇದೆ ಎಂದು ತಿಳಿದು ಬಂದಿದೆ. ಅಂತ್ಯೋದಯ ಅನ್ನ ಯೋಜನೆಯಲ್ಲಿ ಏನು ಬದಲಾಗಲಿದೆ? ಅಂತ್ಯೋದಯ ಅನ್ನ ಯೋಜನೆಯ ಪ್ರಸ್ತುತ ನಿಯಮಗಳ ಪ್ರಕಾರ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಎಂಬುದನ್ನು ಲೆಕ್ಕಿಸದೆ ಅಂತ್ಯೋದಯ ಪಡಿತರ ಚೀಟಿ ಹೊಂದಿರುವ ಪ್ರತಿ ಫ್ಯಾಮಿಲಿಗೂ ಕೂಡ ಪ್ರತಿ ತಿಂಗಳು ಒಟ್ಟು 35 ಕೆಜಿ ಉಚಿತ ಆಹಾರ ಧಾನ್ಯವನ್ನು ವಿತರಿಸಲಾಗುತ್ತಿದೆ. ಈ ನಿಯಮಕ್ಕೆ ಮೇಜರ್ ಸರ್ಜರಿ ಮಾಡಲು ಮುಂದಾಗಿರುವ ಕೇಂದ್ರ ಆಹಾರ ಇಲಾಖೆ ಇನ್ಮುಂದೆ ತಲೆಗಿಷ್ಟು ಎಂಬಂತೆ ಲೆಕ್ಕಾಚಾರದಲ್ಲಿ ಆಹಾರ ಧಾನ್ಯಗಳನ್ನು ಹಂಚಿಕೆ ಮಾಡುವ ಬಗ್ಗೆ ಗಂಭೀರವಾಗಿ ಚರ್ಚಿಸುತ್ತಿದ್ದು, ಇದಕ್ಕಾಗಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ರಲ್ಲಿ ತಿದ್ದುಪಡಿ ತರಲು ತಯಾರಿಗೆ ನಡೆಸಿದೆ ಎನ್ನಲಾಗಿದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ರ ತಿದ್ದುಪಡಿ ಮಸೂದೆಯ ಕರಡನ್ನು ಈಗಾಗಲೇ ಸಾರ್ವಜನಿಕರ ಅವಗಾಹನೆಗೆ ಪ್ರಕಟಿಸಲಾಗಿದೆ. ಒಂದೊಮ್ಮೆ ನಾಗರಿಕರು ಈ ಬಗ್ಗೆ ಯಾವುದೇ ಸಲಹೆ ನೀಡಲು ಬಯಸಿದ್ರೆ ಅವರ ಅಭಿಪ್ರಾಯ ಮತ್ತು ಆಕ್ಷೇಪಣೆಗಳನ್ನು ಜುಲೈ 13, 2026ರ ಒಳಗೆ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಸಾರ್ವಜನಿಕರ ಪ್ರಕ್ರಿಯೆಯನ್ನು ಪರಿಶೀಲಿಸಿದ ಬಳಿಕವೇ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ರ ತಿದ್ದುಪಡಿಯ ಬಗ್ಗೆ ಲೋಕಸಭೆಯಲ್ಲಿ ಪ್ರಸ್ತಾಪಿಸಲಾಗುವುದು ಎನ್ನಲಾಗಿದೆ. ಅಂತ್ಯೋದಯ ಅನ್ನ ಯೋಜನೆ ಹೊಸ ನಿಯಮದ ಆಗುವ ಬದಲಾವಣೆ ಏನು? ಅಂತ್ಯೋದಯ ಅನ್ನ ಯೋಜನೆ ಅಡಿಯಲ್ಲಿ ಕೇಂದ್ರ ಆಹಾರ ಇಲಾಖೆ ತರಲು ಹೊರಟಿರುವ ಹೊಸ ನಿಯಮದ ಪ್ರಕಾರ ಅಂತ್ಯೋದಯ ಪಡಿತರ ಕಾರ್ಡ್ ಹೊಂದಿರುವವರಿಗೆ ಪ್ರತಿ ತಿಂಗಳು ವಿತರಿಸಲಾಗುವ ಪಡಿತರ ಹಂಚಿಕೆ ಸಂಪೂರ್ಣ ಲೆಕ್ಕಾಚಾರವೇ ಬದಲಾಗಲಿದೆ. ಹೊಸ ನಿಯಮಗಳ ಪ್ರಕಾರ ಅಂತ್ಯೋದಯ ಅನ್ನ ಯೋಜನೆ ಕಾರ್ಡ್ ಹೊಂದಿರುವ ಕುಟುಂಬದಲ್ಲಿ ಪ್ರತಿ ಸದಸ್ಯರಿಗೆ 7 ಕೆಜಿ ಆಹಾರ ಧಾನ್ಯವನ್ನು ವಿತರಿಸಲು ನಿರ್ಧರಿಸಲಾಗುತ್ತಿದೆ. ಇದರನ್ವಯ ಒಬ್ಬ ಸದಸ್ಯನಿರುವ ಕುಟುಂಬಕ್ಕೆ 7 ಕೆಜಿ ಆಹಾರ ಧಾನ್ಯ, 2 ಸದಸ್ಯರಿರುವ ಕುಟುಂಬಕ್ಕೆ 14 ಕೆಜಿ ಆಹಾರ ಧಾನ್ಯ, 3 ಸದಸ್ಯರಿರುವ ಕುಟುಂಬಕ್ಕೆ 21 ಕೆಜಿ ಆಹಾರ ಧಾನ್ಯ, 4 ಸದಸ್ಯರಿರುವ ಕುಟುಂಬಕ್ಕೆ 28 ಕೆಜಿ ಆಹಾರ ಧಾನ್ಯ ವಿತರಿಸಲು ಯೋಜಿಸಲಾಗಿತ್ತು. 5 ಮಂದಿ ಅಥವಾ ಅದಕ್ಕಿಂತ ಹೆಚ್ಚಿನ ಸದಸ್ಯರನ್ನು ಹೊಂದಿರುವ ಕುಟುಂಬಗಳಿಗೆ ಗರಿಷ್ಠ 35 ಕೆಜಿ ಆಹಾರ ಧಾನ್ಯವನ್ನು ನಿಗದಿಪಡಿಸಲು ಚಿಂತನೆ ನಡೆಸಲಾಗಿದೆ. ಅಂತ್ಯೋದಯ ಅನ್ನ ಯೋಜನೆಯ ಈ ನಿರ್ಧಾರದಿಂದ ಯಾರಿಗೆ ನಷ್ಟ? ಅಂತ್ಯೋದಯ ಅನ್ನ ಯೋಜನೆಯಡಿ ಆಹಾರ ವಿತರಣಾ ನಿಯಮದಲ್ಲಿ ಬದಲಾವಣೆಗೆ ಮುಂದಾಗಿರುವ ಕೇಂದ್ರ ಸರ್ಕಾರ ಈ ನಿರ್ಧಾರವು ಒಬ್ಬಿಬ್ಬರು ಸದಸ್ಯರಿರುವ ಕುಟುಂಬಗಳಿಗೆ ಭಾರಿ ನಷ್ಟವಾದರೆ, 5 ಜನರಿಗಿಂತ ಹೆಚ್ಚಿನ ಸದಸ್ಯರನ್ನು ಹೊಂದಿರುವ ಕುಟುಂಬಗಳಿಗೆ ಒಂದು ರೀತಿಯ ಆಘಾತಕಾರಿ ನಿರ್ಧಾರ ಅಂತಲೇ ಹೇಳಲಾಗುತ್ತಿದೆ. ಪ್ರತಿಯೊಬ್ಬ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಹಿಳೆಯರಿಗೂ ಅತ್ಯಂತ ಪ್ರಮುಖವಾದ, ಸಂತಸದ ಹಾಗೂ ಅಗತ್ಯವಾಗಿ ತಿಳಿದುಕೊಳ್ಳಬೇಕಾದ ಸುದ್ದಿಯೊಂದು ಬಂದಿದೆ. ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ 3 ಕಂತುಗಳ ಬಾಕಿ ಹಣ ಅಂದರೆ ಒಟ್ಟು 6,000 ರೂಪಾಯಿಗಳನ್ನು ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿದೆ. ಆದರೆ ಇದರ ಜೊತೆಗೆ ಸರ್ಕಾರವು
ಕೆಲವು ಅತ್ಯಂತ ಕಟ್ಟುನಿಟ್ಟಿನ ಹೊಸ ನಿಯಮಗಳು ಕಡ್ಡಾಯ ದಾಖಲಾತಿಗಳ ಲಿಂಕಿಂಗ್ ಹಾಗೂ ಮನೆ ಬಾಗಿಲಿನ ಮರುಪರಿಶೀಲನೆ ಪ್ರಕ್ರಿಯೆಯನ್ನು ಜಾರಿಗೆ ತಂದಿದೆ. ಈ ಎಲ್ಲ ಮಾಹಿತಿಯನ್ನು ಇಂದು ನಾವು ಪ್ರತಿಯೊಂದು ಹಂತದಲ್ಲೂ ಅತ್ಯಂತ ಸಮಗ್ರವಾಗಿ, ಸ್ಪಷ್ಟವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳೋಣ. ರಾಜ್ಯದ 26 ಜಿಲ್ಲೆಗಳ ಅರ್ಹ ಮಹಿಳೆಯರ ಖಾತೆಗೆ ಈ ಹಣ ಹಂತ ಹಂತವಾಗಿ ತಲುಪುತ್ತಿದೆ. ನೀವು ಈ ಹಣವನ್ನು ಪಡೆಯಬೇಕಾದರೆ ನಿಮ್ಮ ಗೃಹಲಕ್ಷ್ಮಿ ಖಾತೆಗೆ ವೋಟರ್ ಐಡಿ ಕಾರ್ಡ್ ಅಂದರೆ ಮತದಾರರ ಗುರುತಿನ ಚೀಟಿ ಕಡ್ಡಾಯವಾಗಿ ಲಿಂಕ್ ಮಾಡಿಸಬೇಕಾಗಿದೆ. ಈ ಲಿಂಕಿಂಗ್ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ? ಮೊಬೈಲ್ ಆ್ಯಪ್ ಮೂಲಕ ನೀವು ಇದನ್ನು ಹೇಗೆ ಪೂರ್ಣಗೊಳಿಸಬಹುದು? ಮನೆ ಬಾಗಿಲಿಗೆ ಬರುವ ಅಧಿಕಾರಿಗಳಿಗೆ ಯಾವೆಲ್ಲ ದಾಖಲೆಗಳನ್ನು ನೀಡಬೇಕು? ಯಾರ ಖಾತೆಗೆ ಹಣ ಜಮೆಯಾಗುತ್ತದೆ ಮತ್ತು ಯಾರ ಹೆಸರು ಪಟ್ಟಿಯಿಂದ ರದ್ದಾಗಿದೆ ಎಂಬುದರ ಸಂಪೂರ್ಣ ವಿವರವನ್ನು ನಾವು ನಿಖರವಾಗಿ ಗ್ರಹಿಸಬೇಕಾಗಿದೆ. ಮೊದಲನೆಯದಾಗಿ, ಸರ್ಕಾರವು ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಬದಲಾವಣೆ ಮತ್ತು ಕಟ್ಟುನಿಟ್ಟಿನ ನಿಯಮಗಳನ್ನು ಏಕೆ ಜಾರಿಗೆ ತಂದಿದೆ ಎಂಬುದನ್ನು ಪ್ರತಿಯೊಬ್ಬರು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇತ್ತೀಚೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಸರ್ಕಾರದ ಉನ್ನತಾಧಿಕಾರಿಗಳ ನಡುವೆ ನಡೆದ ಪ್ರಮುಖ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ದುರುಪಯೋಗವಾಗುತ್ತಿರುವ ಬಗ್ಗೆ ಹಾಗೂ ಹಲವು ತಾಂತ್ರಿಕ ದೋಷಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು. ಈ ಪರಿಶೀಲನೆಯಲ್ಲಿ ಕಂಡುಬಂದ ಪ್ರಮುಖ ಅಂಶವೆಂದರೆ ರಾಜ್ಯದಲ್ಲಿ ಸುಮಾರು 6 ರಿಂದ 7 ಲಕ್ಷಕ್ಕೂ ಅಧಿಕ ಮಹಿಳೆಯರ ಬಳಿ ಅಧಿಕೃತ ಮತದಾರರ ಗುರುತಿನ ಚೀಟಿ ಅಂದರೆ ವೋಟರ್ ಐಡಿ ಇಲ್ಲದಿದ್ದರೂ ಅವರು ಯೋಜನೆಯ ಸೌಲಭ್ಯ ಪಡೆಯುತ್ತಿದ್ದರು. ಇನ್ನು ಕೆಲವರು ಕರ್ನಾಟಕದ ಹೊರ ರಾಜ್ಯಗಳಲ್ಲಿ ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದು ಅಲ್ಲಿನ ಖಾತೆಗಳ ವಿವರ ನೀಡಿ ಹಣ ಪಡೆಯುತ್ತಿದ್ದರು. ಅಷ್ಟೇ ಅಲ್ಲದೆ ದುರದೃಷ್ಟವಶಾತ್ ಮರಣ ಹೊಂದಿದ ಫಲಾನುಭವಿಗಳ ಹೆಸರಿನಲ್ಲಿಯೂ ಹಣ ಜಮೆಯಾಗುತ್ತಿತ್ತು. ಅದನ್ನು ಕುಟುಂಬದವರು ATM ಅಥವಾ ಆನ್ಲೈನ್ ಮೂಲಕ ಡ್ರಾ ಮಾಡಿಕೊಳ್ಳುತ್ತಿರುವುದು ಬೆಳಕಿಗೆ ಬಂದಿದೆ. ಇಂತಹ ಅನರ್ಹ ಪ್ರಕರಣಗಳನ್ನು ಸಂಪೂರ್ಣವಾಗಿ ತಡೆಯಲು ಮತ್ತು ಕೇವಲ ಕರ್ನಾಟಕದ ನೈಜ ಅರ್ಹ ನಾಗರಿಕರಿಗೆ ಮಾತ್ರವೇ ಸರ್ಕಾರದ ಈ ಮಾಸಿಕ 2,000 ರೂಪಾಯಿಗಳ ಸಹಾಯಧನ ತಲುಪಬೇಕು ಎಂಬ ಉದ್ದೇಶದಿಂದ ಸರ್ಕಾರವು ಇಡೀ ವ್ಯವಸ್ಥೆಯನ್ನು ಪುನಃ ಪರಿಶೀಲನೆಗೆ ಒಳಪಡಿಸುತ್ತಿದೆ. ಇದರಿಂದಾಗಿ ರಾಜ್ಯ ಸರ್ಕಾರಕ್ಕೆ ಆಗುತ್ತಿದ್ದ ಕೋಟ್ಯಾಂತರ ರೂಪಾಯಿ ನಷ್ಟ ತಡೆಯಲ್ಪಡುತ್ತದೆ ಹಾಗೂ ಅರ್ಹ ಫಲಾನುಭವಿಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ ನೇರ ನಗದು ವರ್ಗಾವಣೆ ಮೂಲಕ ಹಣ ತಲುಪಲು ಸಾಧ್ಯವಾಗುತ್ತದೆ. ಸರ್ಕಾರವು ಇಲ್ಲಿಯವರೆಗೆ ನಷ್ಟವಾಗಿರುವ ಅನುದಾನವನ್ನು ತಡೆದು ನಿಜವಾಗಿಯೂ ಕಷ್ಟದಲ್ಲಿರುವ ಮತ್ತು ಯೋಜನೆಗೆ ಸೂಕ್ತವಾಗಿ ಅರ್ಹರಾಗಿರುವ ಕುಟುಂಬಗಳಿಗೆ ಈ ಸೌಲಭ್ಯವನ್ನು ಸರಿಯಾದ ರೀತಿಯಲ್ಲಿ ತಲುಪಿಸಲು ಬದ್ಧವಾಗಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಮೂಡಬಹುದು. ಬೆಂಗಳೂರು ಸೇರಿ ದೇಶಾದ್ಯಂತ ಚಿನ್ನದ ಬೆಲೆಯಲ್ಲಿ ಸತತ 2ನೇ ದಿನವೂ ಕುಸಿತ. ಬೆಂಗಳೂರು ಸೇರಿದಂತೆ ದೇಶದ ಮಾರುಕಟ್ಟೆಗಳಲ್ಲಿ ಚಿನ್ನದ ಬೆಲೆ ಇಳಿಮುಖವಾಗಿದೆ. ಇಂದು ಬುಧವಾರ ಜುಲೈ 29 ಸತತ 2ನೇ ದಿನವೂ ಚಿನ್ನದ ಮೌಲ್ಯದ ಕುಸಿತ ಕಂಡಿದೆ. ಗ್ರಾಹಕರಿಗೆ ಶ್ರಾವಣಕ್ಕೂ ಮುನ್ನವೇ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಬಂಗಾರದ ಜೊತೆಗೆ ಬೆಳ್ಳಿಯ ದರದ ಬದಲಾವಣೆ. ಇಂದಿನ ನಗರವಾರು ಚಿನ್ನದ ಬೆಲೆ ಮಾಹಿತಿ ಇಲ್ಲಿದೆ. MCX ಮಾರುಕಟ್ಟೆ ಸೇರಿದಂತೆ ಜಾಗತಿಕವಾಗಿ ಚಿನ್ನಕ್ಕೆ ಬೇಡಿಕೆ ಮೊದಲಿನಷ್ಟಿಲ್ಲ ಎನ್ನಲಾಗಿದೆ. ಹೂಡಿಕೆ ಮಾಡಿದರೆ ನಷ್ಟ ಎಂಬ ಭಾವನೆ ಹೂಡಿಕೆದಾರರಲ್ಲಿ ಮೂಡಿದೆ. ಗ್ರಾಹಕರು ಖರೀದಿಸಲು ಬಂಗಾರದ ದರವು ಕೈಗೆಟುಕುವ ಮಟ್ಟ ಮೀರಿ ಹೆಚ್ಚಾಗಿದೆ. ಈ ಹಿಂದೆ 1 ಲಕ್ಷ ರೂಪಾಯಿ ಒಳಗಿದ್ದ ಚಿನ್ನವು ಇದೇ 2026ರ ಫೆಬ್ರವರಿ ಹೊತ್ತಿಗೆ ಅತ್ಯಧಿಕ ಗರಿಷ್ಠ ಮಟ್ಟ ತಲುಪಿತು. ಅಲ್ಲಿಂದ ನಿರಂತರವಾಗಿ ಇಳಿಕೆಯಾಗಲು ಶುರುವಾಯಿತು. ಕುಸಿದ ಬಂಗಾರದ ಬೆಲೆ ಇಂದು ಎಷ್ಟಿದೆ? ಇಂದು 22 ಕ್ಯಾರೆಟ್ ಚಿನ್ನದ 1 ಗ್ರಾಂ ದರವು 60 ರೂಪಾಯಿಯಂತೆ 10 ಗ್ರಾಂಗೆ 600 ರೂಪಾಯಿ ಕುಸಿದಿದ್ದು ಒಟ್ಟು ಬೆಲೆ 1,31,550 ರೂಪಾಯಿಗೆ ತಲುಪಿದೆ. 24 ಕ್ಯಾರೆಟ್ ಬಂಗಾರದ ಬೆಲೆ 1 ಗ್ರಾಂ ಬೆಲೆಯು 66 ರೂಪಾಯಿ ಇಳಿಕೆಯಾಗಿದ್ದು 10 ಗ್ರಾಂ ಚಿನ್ನಕ್ಕೆ 660 ರೂಪಾಯಿ ಇಳಿಕೆಯಾಗಿ ಅದರ ಒಟ್ಟು ದರವು 1,43,510 ರೂಪಾಯಿ ಮುಟ್ಟಿದೆ. ಅದೇ ರೀತಿ 18 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಂಗೆ 50 ರೂಪಾಯಿನಂತೆ 10 ಗ್ರಾಂಗೆ 500 ರೂಪಾಯಿ ಇಳಿಕೆಯಾಗುವ ಮೂಲಕ ಅದರ ಒಟ್ಟು ಬೆಲೆ 1,07,630 ರೂಪಾಯಿ ಮುಟ್ಟಿದೆ ಎಂದು ಮಾರುಕಟ್ಟೆ ಮೂಲಗಳು ತಿಳಿಸಿವೆ. ನಿನ್ನೆ ಮಂಗಳವಾರ 22 ಕ್ಯಾರೆಟ್ 10 ಗ್ರಾಂ ಚಿನ್ನಕ್ಕೆ 1,550 ರೂಪಾಯಿ ಹಾಗೂ 24 ಕ್ಯಾರೆಟ್ ಚಿನ್ನಕ್ಕೆ 1,720 ರೂಪಾಯಿ ಕುಸಿತ ಕಂಡಿತ್ತು. 1 ಕೆಜಿ ಬೆಳ್ಳಿಗೆ 2,35,000 ರೂಪಾಯಿ. ಇನ್ನು ಬೆಳ್ಳಿ ದರದಲ್ಲಿ ಸದ್ಯಕ್ಕೆ ಯಾವುದೇ ಬದಲಾವಣೆಯಾಗಿಲ್ಲ. ಜುಲೈ
25ರಂದು 1 ಕೆಜಿ ಬೆಳ್ಳಿಗೆ 5,000 ರೂಪಾಯಿ ಏರಿಕೆಯಾಗಿತ್ತು. ನಂತರ 2 ದಿನ 2,40,000 ರೂಪಾಯಿ ಮುಂದುವರಿದಿತ್ತು. ನಿನ್ನೆ ಜುಲೈ 28ರಂದು ಮಂಗಳವಾರ ಒಂದೇ ದಿನಕ್ಕೆ 5,000 ರೂಪಾಯಿ ಕುಸಿತ ಕಂಡಿದ್ದು 2,35,000 ರೂಪಾಯಿ ಇದೆ. ಅದೇ ಬೆಲೆಗೆ ಬೆಳ್ಳಿ ಬುಧವಾರವೂ ಸ್ಥಿರವಾಗಿದ್ದು ಯಥಾಸ್ಥಿತಿ ಕಾಯ್ದುಕೊಂಡಿದೆ.